और माइनॉरिटी गवर्नमेंट है। ये गवर्नमेंट कभी भी गिर सकती है। ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಯಾವ ರೀತಿಯಾದಂತಹ ಒಂದು ಸ್ಥಿತಿ ಬಂದಿತ್ತೋ ಅದೇ ರೀತಿಯಾದಂತಹ ಸ್ಥಿತಿ ಈ ಬಾರಿ NDA ಅಥವಾ ನರೇಂದ್ರ ಮೋದಿಯವರಿಗೆ ಬರುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಎಲ್ಲರಲ್ಲೂ ಕೂಡ ನಡೆದಿತ್ತು. ಅಂತ ಹೇಳಿದ್ರೆ ತಜ್ಞರು, ಏನು ಚುನಾವಣಾ ತಜ್ಞರು ಇರ್ತಾರಲ್ವ, ಅವರು ಲೆಕ್ಕಾಚಾರವನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಲೋಕನೀತಿ ಅನ್ನುವಂತಹ ಒಂದು ಸಂಸ್ಥೆ ಒಂದು ಸರ್ವೆಯನ್ನ ಮಾಡಿತ್ತು. ಅದರಲ್ಲಿ ನರೇಂದ್ರ ಮೋದಿ ಹಾಗೆ ವಾಜಪೇಯಿ ಅಂದ್ರೆ 2004ರಲ್ಲಿ ವಾಜಪೇಯಿ ಹಾಗೆ ನರೇಂದ್ರ ಮೋದಿ ಅವರನ್ನ ಒಂದು ಕಂಪೇರ್ ಮಾಡಿ ಅವರೊಂದು ರಿಪೋರ್ಟ್ ಅನ್ನ ಬಿಟ್ಟಿದ್ದಾರೆ. ಇದರಲ್ಲಿ ನರೇಂದ್ರ ಮೋದಿ ಅವರ ಒಂದು ಪ್ರಸಿದ್ಧಿ ಆಗಿರಬಹುದು, ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಸಿದ್ಧಿ ಆಗಿರಬಹುದು ಏನು ಹೆಚ್ಚು ಕಮ್ಮಿ ಇರಲಿಲ್ಲ. ಅಂದ್ರೆ 2024ಕ್ಕೆ ಹೋಲಿಸಿದ್ರೆ, ಅಂದ್ರೆ 2004ರಲ್ಲಿ ವಾಜಪೇಯಿ ಅವರಿಗೂ ಒಂದು ಇಂಥದ್ದೇ ಆದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ 2004ರಲ್ಲಿ ಹಾಗೆ 2024ರಲ್ಲಿ ನರೇಂದ್ರ ಮೋದಿ ಅವರು ಇವರನ್ನ ಕಂಪೇರ್ ಮಾಡಿ ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ಇದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, NDA ಹೇಗ್ ವಿನ್ ಆಯ್ತು, NDA ವಿನ್ ಆಗೋದಕ್ಕೆ ಕಾರಣ ಏನು, ಸೋಲುತ್ತೆ ಅಂತ ಅನ್ಕೊಂಡಿದ್ದಂತಹ NDA ಅಥವಾ ನರೇಂದ್ರ ಮೋದಿ ಗೆದ್ದಿದ್ದು ಹೇಗೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಇವತ್ತಿನ ಈ ವರದಿಯಲ್ಲಿ ಹೇಳಿದ್ದೀವಿ, ಹಾಗಾಗಿ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, 2004ರಂತೆ ವಾಜಪೇಯಿ ಅವರಂತೆ ಈ ಬಾರಿ ಕೂಡ ನರೇಂದ್ರ ಮೋದಿಯವರು ಸೋಲ್ಬಹುದು. ನರೇಂದ್ರ ಮೋದಿಯವರ ನೇತೃತ್ವದ NDA ಈ ಬಾರಿ ಸೋಲುತ್ತೆ ಅಂತ ಅಂದ್ಕೊಂಡಿದ್ದಂತಹ ವಿಪಕ್ಷಗಳಿಗೆ ಆಗಿರಬಹುದು, ಹಾಗೆ ಕೆಲವೊಬ್ಬರು ತಜ್ಞರಿಗೆ ಈ ಬಾರಿ ನರೇಂದ್ರ ಮೋದಿಯವರ ಗೆಲುವು ಒಂದು ರೀತಿಯಲ್ಲಿ ಶಾಕ್ ನೀಡಿದರೆ ಕೆಲವರಿಗೆ ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು. ಆದರೆ ಈ ಬಾರಿ ನರೇಂದ್ರ ಮೋದಿಯವರು ಗೆದ್ದಿದ್ದು ಹೇಗೆ, ಈ ಬಾರಿ ನರೇಂದ್ರ ಮೋದಿಯವರು ಗೆದ್ದಿದ್ದು ಹೇಗೆ ಎಂಬ ಪ್ರಶ್ನೆಗೆ ನಾವಿವತ್ತು ಉತ್ತರವನ್ನು ನೋಡೋಣ. ಸ್ನೇಹಿತರೆ, ಅಬ್ಕಿ ಬಾರ್ 400 ಪಾರ್ ಎಂಬ ದೊಡ್ಡ ವಿಶ್ವಾಸ ಹೊಂದಿದ್ರೂ ಕೂಡ ಬಿಜೆಪಿ ಈ ಬಾರಿ ಮಿತ್ರ ಪಕ್ಷಗಳೊಂದಿಗೆ 300ರ ಗಡಿ ದಾಟಲು ಕೂಡ ಕಷ್ಟವನ್ನ ಪಟ್ಟಿದೆ. ಫಲಿತಾಂಶದ ದಿನ ಇಂಡಿ ಮೈತ್ರಿಕೂಟ ಸರ್ಕಾರವನ್ನು ರಚಿಸುವ ಆರಂಭದ ಹುಮ್ಮಸ್ಸು ಕಂಡು ಬಂದರೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ. ಹೌದು, ಏನಂತ ಹೇಳಿದ್ರೆ ರಿಸಲ್ಟ್ ಬಂದ ನಂತರ ಇಂಡಿಯಾ ಒಕ್ಕೂಟ ಕೂಡ ನಾವು ಸರ್ಕಾರವನ್ನು ರಚಿಸ್ತೇವೆ, ನಮ್ಮ ಬಳಿ 232 ಸೀಟ್ಗಳಿದೆ, ಹಾಗೆ ನಾವು ಮ್ಯಾಜಿಕ್ ನಂಬರನ್ನು ಹೇಗಾದರೂ ಮಾಡಿ ತಲುಪಿ ನಾವು ಸರ್ಕಾರವನ್ನು ರಚಿಸ್ತೇವೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ನಾವು ಕೂಡ ಹಕ್ಕನ್ನು ಮಂಡಿಸ್ತೀವಿ, ಸರ್ಕಾರವನ್ನು ರಚಿಸಲು ಹಕ್ಕನ್ನು ಮಂಡಿಸ್ತೀವಿ ಅನ್ನುವಂತಹ ಒಂದು ಸುದ್ದಿಗಳು ಕೇಳಿ ಬಂತು. ನಂತರದಲ್ಲಿ ಇಲ್ಲ, ನಮ್ಮ ಬಳಿ ಮೆಜಾರಿಟಿ ಇಲ್ಲ, ಬಿಜೆಪಿ ಅಥವಾ NDA ಬಳಿ ಮೆಜಾರಿಟಿ ಇದೆ, ಅವರು ಸರ್ಕಾರವನ್ನು ರಚಿಸ್ತಾರೆ, ನಾವು ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅತ್ಯಂತ ಪ್ರಬಲವಾದ ವಿಪಕ್ಷ ಸ್ಥಾನದಲ್ಲಿ ಕೂತು ನಾವು ಜನರಿಗಾಗಿ ಹೋರಾಡ್ತೀವಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು. ಆದರೆ ನರೇಂದ್ರ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದಿದ್ದು ಯಾಕೆ, NDA ಬಹುಮತವನ್ನು ಸಾಧಿಸಲು ಕಾರಣವಾದ ಅಂಶಗಳು ಯಾವುದು, ಬಿಜೆಪಿ ಯಾಕೆ ಸಮಗ್ರ ಸೋಲನ್ನು ಎದುರಿಸಲಿಲ್ಲ, ಅಂದರೆ 2004ರಲ್ಲಿ ಏನಾಯ್ತಲ್ವಾ ಆ ರೀತಿಯ ಪರಿಸ್ಥಿತಿ ಈ ಬಾರಿ ಯಾಕೆ ಬರಲಿಲ್ಲ, ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ. ಆದರೆ ಈ ಎಲ್ಲ ಪ್ರಶ್ನೆಗಳು ಸುಳ್ಳು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದನ್ನು 2004ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವ ಕನಸು ನನಸಾಗದೆ ನುಚ್ಚು ನೂರಾಗಿದ್ದರ ಜೊತೆಗೆ ಹೋಲಿಕೆ ಮಾಡಿ ನೋಡಬಹುದು. ಸ್ನೇಹಿತರೆ, 2004ರ ಚುನಾವಣೆಯೊಂದಿಗೆ ಹೋಲಿಕೆ ಮಾಡಿದಾಗ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರದ ಯಶಸ್ವಿ 5 ವರ್ಷಗಳ ಅವಧಿ ಮುಕ್ತಾಯವಾಗಿತ್ತು ಎಂಬುದನ್ನು ನೆನಪಿಸಿಕೊಳ್ಬೇಕಾಗುತ್ತೆ. ಇಂಡಿಯಾ ಶೈನಿಂಗ್ ಘೋಷಣೆಯ ಮೇಲೆ ಸವಾರಿ ಮಾಡಿದ ಬಿಜೆಪಿ 2009ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತ ವ್ಯಾಪಕವಾಗಿ ನಿರೀಕ್ಷಿಸಲಾಗಿತ್ತು. ಎಲ್ಲ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತು ಎಕ್ಸಿಟ್ ಪೋಲ್ಗಳು ಆಡಳಿತಾರೂಢ ಒಕ್ಕೂಟಕ್ಕೆ ಸ್ಪಷ್ಟ ಬಹುಮತವನ್ನು ಕೊಟ್ಟಿದ್ವು. ಆದರೂ ಕೂಡ ಫಲಿತಾಂಶಗಳು ಎಲ್ಲ ನಿರೀಕ್ಷೆಗಳನ್ನು ಸುಳ್ಳಾಗಿಸ್ತು ಮತ್ತು ಎಲ್ಲರನ್ನ ಕೂಡ ದಿಗ್ಭ್ರಮೆಗೊಳಿಸ್ತು. 2004ರಲ್ಲಿ ಲೋಕನೀತಿ CSDS ನಡೆಸಿದ ಮತದಾನದ ನಂತರದ ಸಮೀಕ್ಷೆಯಲ್ಲಿ ಲೋಕನೀತಿ ಸಮೀಕ್ಷೆಯು ಕೇಳಿದಂತಹ ಅದೇ ಪ್ರಶ್ನೆಗಳನ್ನು 2024ರಲ್ಲೂ ಕೂಡ ಕೇಳಿದ್ದು, ಅದನ್ನು ಇದೀಗ ಬಹಿರಂಗಪಡಿಸಲಾಗಿದೆ. ಹಾಗಾದರೆ 2004ರಲ್ಲಿ ಏನು ಕೇಳಲಾಯಿತು, 2024ರಲ್ಲಿ ಯಾವ ಪ್ರಶ್ನೆಯನ್ನು ಕೇಳಲಾಯಿತು ಅನ್ನೋದನ್ನು ನೋಡೋದಾದರೆ, 2024ರಲ್ಲಿ ಮೋದಿಯವರ ಜನಪ್ರಿಯತೆಯ ರೇಟಿಂಗ್ಗಳು 2004ರಲ್ಲಿ ವಾಜಪೇಯಿ ಅವರಿಗಿಂತ ಹೆಚ್ಚು ಬೇರೆಯಾಗಿರಲಿಲ್ಲ. ಅಂದರೆ ತುಂಬ ಜಾಸ್ತಿನೂ ಆಗಿರಲಿಲ್ಲ, ತುಂಬ ಕಡಿಮೆನೂ ಆಗಿರಲಿಲ್ಲ. ಜನರು ತಮ್ಮ ಆಯ್ಕೆಯನ್ನು ಪ್ರಧಾನಿಗೆ ಹೆಸರಿಸಲು ಕೇಳಿದಾಗ 38% ಜನರು ವಾಜಪೇಯಿ ಅಂತ ಹೆಸರಿಸಿದ್ದಾರೆ. ಈ ವರ್ಷ ಮೋದಿಯವರಿಗೆ 41% ಮತ ಸಿಕ್ಕಿದೆ.
2004ರಲ್ಲಿ ಪ್ರತಿಸ್ಪರ್ಧಿ ಸೋನಿಯಾ ಗಾಂಧಿ ಅವರಿಗೆ 26% ಮತ ಸಿಕ್ಕಿದ್ರೆ ಈ ವರ್ಷ ರಾಹುಲ್ ಗಾಂಧಿಗೆ 27ರಷ್ಟು ಸಿಕ್ಕಿದೆ. ವಾಜಪೇಯಿ ಸರ್ಕಾರದೊಂದಿಗಿನ ಜನರ ತೃಪ್ತಿ ಮೋದಿ ಸರ್ಕಾರಕ್ಕಿಂತ ಹೆಚ್ಚಿದೆ. ಹೌದು, 2004ರಲ್ಲಿ ಆಡಳಿತದ ಬಗ್ಗೆ ತೃಪ್ತಿ 29ರಷ್ಟಿದ್ರೆ 2024ರಲ್ಲಿ ಅದು ಎಷ್ಟಕ್ಕೆ ಇಳಿದಿತ್ತು ಗೊತ್ತಾ? 23ರಷ್ಟಿತ್ತು. ಪ್ರಸ್ತುತ ಸರ್ಕಾರಕ್ಕೆ ಮತ್ತೊಂದು ಅವಕಾಶವನ್ನು ಜನರು ನೀವು ನೀಡ್ತೀರಾ ಅಥವಾ ನೀಡಬೇಕಾ ಎಂಬ ಒಂದು ನಿರ್ಣಾಯಕ ಪ್ರಶ್ನೆಯಲ್ಲಿ ಮೋದಿಯವರ ಸರ್ಕಾರಕ್ಕೆ 46% ಜನರು ಹೌದು ಅಂತ ಹೇಳಿದ್ರೆ, ಅಂದರೆ ಮೋದಿಯವರಿಗೆ ಮತ್ತೊಮ್ಮೆ ಚಾನ್ಸ್ ಕೊಡಬೇಕು ಅಂತ ಹೇಳಿದ್ರೆ 39% ಜನ ಬೇಡ ಅಂತ ಹೇಳಿದರು. ಇನ್ನು ವಾಜಪೇಯಿ ಅವರಿಗೆ ಇದು ಹೌದು ಅಥವಾ ಅವರಿಗೆ ಮತ್ತೊಮ್ಮೆ ಚಾನ್ಸ್ ಕೊಡಬೇಕು ಅಂತ ಹೇಳಿದವರ ಸಂಖ್ಯೆ 48% ಇದ್ದರೆ ಬೇಡ ಅಂತ ಹೇಳಿದವರು 30% ಇದ್ದರು. ಆದರೂ ಕೂಡ 2004ರ ಚುನಾವಣೆಯಲ್ಲಿ ವಾಜಪೇಯಿ ಹೀನಾಯವಾಗಿ ಸೋತಿದ್ರು. ಎಕ್ಸಿಟ್ ಪೋಲ್ಗಳು NDAಗೆ 230ರಿಂದ 275 ಸ್ಥಾನ ಸಿಗ್ತದೆ ಅಂತ ಭವಿಷ್ಯವನ್ನು ನುಡಿದಿದ್ವು. ಆದರೆ ಮೈತ್ರಿ 181 ಮತ ಪಡೆದು ಸೋತಿತ್ತು. BJPಯು ಅತಂತ್ರವಾಗಿ UPA ಸರ್ಕಾರ ರಚನೆಯಾಯಿತು. 2024ರಲ್ಲಿ ಅದು ಯಾಕಾಗಲಿಲ್ಲ ಎಂಬ ಪ್ರಶ್ನೆಗೆ ಒಂದು ಒಳ್ಳೆಯ ಉತ್ತರ ಅಂತ ಅಂದರೆ 2024ರಲ್ಲಿ NDAಯ ಪ್ರಾರಂಭದ ಹಂತವು 2004ರಲ್ಲಿದ್ದುದಕ್ಕಿಂತ ಹೆಚ್ಚಾಗಿದೆ. ಆಗ 1999ರ ಚುನಾವಣೆಯಲ್ಲಿ BJP ಕೇವಲ 182 ಸ್ಥಾನಗಳನ್ನು ಗೆದ್ದುಕೊಂಡು ವಾಜಪೇಯಿ ಅವರ ನೇತೃತ್ವದಲ್ಲಿ NDA 23 ಪಕ್ಷಗಳ ಒಂದು ಹೊಸ ಒಕ್ಕೂಟವಾಗಿತ್ತು. ಚುನಾವಣಾ ಹಿನ್ನಡೆಯಲ್ಲಿ BJP 44 ಸ್ಥಾನವನ್ನು ಕಳೆದುಕೊಳ್ತು. ಆದರೆ 2019ರಲ್ಲಿ 303 ಸೀಟ್ ಪಡೆದಿದ್ದ ಮೋದಿ ನೇತೃತ್ವದ BJP 240ಕ್ಕೆ ಇಳಿದಿದ್ದು ತುಂಬ ಏನು ಆಶ್ಚರ್ಯ ಪಡಬೇಕಾಗಿದ್ದಂತಹ ವಿಷಯ ಅಲ್ಲ. ಅದೇ ಸಮಯದಲ್ಲಿ ಚುನಾವಣಾ ಫಲಿತಾಂಶವು ಗಣನೀಯವಾಗಿ ವಿಭಿನ್ನವಾಗಿರಬಹುದಾ? 2024ರಲ್ಲಿ BJPಯನ್ನು ಅಧಿಕಾರದಿಂದ ಕೆಳಗಿಳಿಸಬಹುದಾ ಎಂಬ ಪ್ರಶ್ನೆಯನ್ನು ಸಹ ಕೇಳಲಾಗಿತ್ತು. ಅದಕ್ಕೆ ರಿಸಲ್ಟ್ ನಂತರ ಒಂದು ಉತ್ತಮವಾದ ಉತ್ತರ ಸಿಕ್ತು. ಏನು ಅಂತ ಅಂದರೆ, ಅಥವಾ ಉತ್ತಮವಾದ ಉತ್ತರ ಅನ್ನೋದಕ್ಕಿಂತ ಒಂದು ಸ್ಪಷ್ಟವಾದ ಉತ್ತರ ಸಿಕ್ತು. ಏನು ಅಂತ ಅಂದರೆ, BJPಯು ನಿತೀಶ್ ಕುಮಾರ್ JDU ಮತ್ತು ಜಯಂತ್ ಚೌಧರಿ RLD ಅವರೊಂದಿಗೆ ಯಾಕೆಯನ್ನು ಮೈತ್ರಿಯನ್ನು ಮಾಡಿಕೊಂಡಿದೆ. ಚಂದ್ರಬಾಬು ನಾಯ್ಡು TDP ಜೊತೆಗೆ ಕೈ ಜೋಡಿಸಲು ಟರ್ನ್ ಮಾಡಿದ್ದು ಯಾಕೆ ಮತ್ತು ಬಿಹಾರ ಮತ್ತು ಮಹಾರಾಷ್ಟ್ರದಲ್ಲಿ ಮೈತ್ರಿ ಬಯಸಿದ್ದು ಯಾಕೆ ಎಂಬುದಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿದೆ. ಈ ನಿರ್ಧಾರದಿಂದಾಗಿ ಮಿತ್ರ ಪಕ್ಷಗಳು NDAಗೆ ಸಂಖ್ಯಾಬಲವನ್ನು ಹೆಚ್ಚಿಸಿದಲ್ಲದೆ ಆಂಧ್ರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಕನಿಷ್ಠ 10 ಹೆಚ್ಚುವರಿ ಸ್ಥಾನಗಳನ್ನು ಆಯ್ಕೆ ಮಾಡಲು BJPಗೆ ಸಹಾಯ ಮಾಡಿದೆ. ಈ ಎಲ್ಲ ಕಾರಣಗಳಿಂದಾಗಿ 2004ರಲ್ಲಿ NDA ಇದ್ದಂತಹ ಸ್ಥಿತಿ ಈಗ ಭಿನ್ನವಾಗಿದೆ. ಹಾಗೆ ನರೇಂದ್ರ ಮೋದಿ ಅವರ ವರ್ಚಸ್ಸು ಕೂಡ ಆಗಿನಕ್ಕಿಂತ ಈಗ ಏನು ಹೆಚ್ಚು ಕಡಿಮೆ ಆಗದಿದ್ರೂ ಕೂಡ ಜನರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಮೇಲೆ ಒಲವು ಮೂಡಿತ್ತು. ಆದರೆ ಏನು ಎಕ್ಸಿಟ್ ಪೋಲ್ಗಳೆಲ್ಲ ಹೇಳಿದ್ವಲ್ಲ, ಬರೋಬ್ಬರಿ ಏನಂತ ಹೇಳಿದ್ರೆ ಮೋದಿಯವರೇ ಅಜೇಯವಾಗಿ ಓಡ್ತಾರೆ ಅಥವಾ ಅಜೇಯವಾಗಿ ಓಟವನ್ನು ನಡೆಸ್ತಾರೆ ಅನ್ನುವಂತಹ ಮಾತನ್ನು ಹೇಳಿದ್ವಲ್ಲ, ಅದೆಲ್ಲ ಈ ಬಾರಿ ಸುಳ್ಳಾಯಿತು. ಎಕ್ಸಿಟ್ ಪೋಲ್ಗಳು ಅನೇಕ ಏನಂತ ಹೇಳಿದರೆ ಎಡವಿದ್ವು. ಇನ್ನು ಪ್ರಶಾಂತ್ ಕಿಶೋರ್, ಚುನಾವಣಾ ಚಾಣಕ್ಯ ಅಂತ ಹೆಸರು ಪಡೆದಿದ್ದಂತಹ ಪ್ರಶಾಂತ್ ಕಿಶೋರ್ ಅವರು ಹೇಳಿದಂತಹ ಭವಿಷ್ಯ ಕೂಡ ಈ ಬಾರಿ ಸುಳ್ಳಾಗಿದ್ದು ಒಂದು ರೀತಿಯಲ್ಲಿ ಶಾಕಿಂಗ್ ವಿಷಯ ಅಂತ ಹೇಳಬಹುದು. ಇನ್ನು ನರೇಂದ್ರ ಮೋದಿ ಅವರು ಸರ್ಕಾರವನ್ನು ರಚಿಸಿಯಾಗಿದೆ. ನಾಳೆ ಮೋದಿ 3.0 ಸರ್ಕಾರದ ಮೊದಲ ಸೆಷನ್ ಕೂಡ ಪ್ರಾರಂಭವಾಗುವಂತಹ ಎಲ್ಲ ತಯಾರಿಯಲ್ಲಿ ಇದೆ. ಆದರೆ ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, NDA ಈ ಬಾರಿ ಇದರ ನಡುವೆ ಏನು ವಿಪಕ್ಷಗಳು ಏನು ಹೇಳ್ತಾ ಇದೆ, ಅದರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಮಮತಾ ಬ್ಯಾನರ್ಜಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈ ಬಾರಿ NDA ಅತ್ಯಂತ ಏನು ಸರ್ಕಾರ ರಚಿಸಿದಾರಲ್ವಾ ನರೇಂದ್ರ ಮೋದಿಯವರು, ಅದು ಸರ್ಕಾರ ಅತ್ಯಂತ ವೀಕ್ ಆಗಿದೆ. ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಪತನವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ನರೇಂದ್ರ ಮೋದಿಯವರೇ 5 ವರ್ಷ ಅಧಿಕಾರದಲ್ಲಿ ಇರ್ತಾರೆ ಅಥವಾ ಅವರೇ ಪ್ರಧಾನಿಯಾಗಿರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಬೇಡ ಅನ್ನುವಂತಹ ಮಾತುಗಳನ್ನು ಹೇಳಿದ್ರೆ, ಇಲ್ಲಿ ಈ ಕಡೆಯಿಂದ ಮಮತಾ ದೀದಿ ಅಥವಾ ಮಮತಾ ಬ್ಯಾನರ್ಜಿ ಮುಂದಿನ 15 ದಿನಗಳಲ್ಲಿ ಸರ್ಕಾರ ಪತನವಾಗುತ್ತೆ ಅನ್ನುವಂತಹ ಒಂದು ಶಾಕಿಂಗ್ ಹೇಳಿಕೆನ 1 ವಾರದ ಮುಂಚೆಯೇ ಕೊಟ್ಟಿದ್ರು. इंडिया गवर्नमेंट गलती से बनी हुई है. मोदी जी को एक तो मैंडेट नहीं है और माइनॉरिटी गवर्नमेंट है. ये गवर्नमेंट कभी भी गिर सकती है. अब देखेंगे, हम ये नहीं बोलेंगे कि अच्छा, हम तो ये कहेंगे अच्छा चलने दो, देश के लिए अच्छा होने दो. देश मजबूत बनाने के लिए हम सब लोग मिलके काम करना चाहिए. लेकिन हमारे प्राइम मिनिस्टर की आदत ये है कि जो चीज ठीक से चलती है उसको चलने नहीं देते. लेकिन हमारे तरफ से हम पूरा देश को मजबूत करने के लिए कोऑपरेट करेंगे. ಆದರೆ ನರೇಂದ್ರ ಮೋದಿ ಮಾತ್ರ ತಮ್ಮ ಮುಂದಿನ 100 ದಿನಗಳ ಯೋಜನೆ 3 ದಿನಗಳಲ್ಲಿ
ಅಂದರೆ ಬರೋಬ್ಬರಿ 100 ಡೇಸಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂತಹ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ, ಹಾಗೆ ಮುಂದೆ ಏನೆಲ್ಲ 5 ವರ್ಷದಲ್ಲಿ ಮುಂದೆ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಅನ್ನೋದರ ಮೂಲಕ ಒಂದು ರೀತಿಯಲ್ಲಿ ಅತ್ಯಂತ ಕಾನ್ಫಿಡೆನ್ಸಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯ ಟರ್ನನ್ನು ಪಡೆದುಕೊಳ್ಳುತ್ತೆ, ಏನಾಗುತ್ತೆ ಅನ್ನೋದು ಎಲ್ಲರಲ್ಲಿ ಮೂಡಿರುವಂತಹ ಅತ್ಯಂತ ಕುತೂಹಲಕಾರಿಯಾದ ಪ್ರಶ್ನೆ. ಸ್ನೇಹಿತರೆ, ಈ ವರದಿ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.